ಆಯ್ತು ಹತ್ತತ್ರ 21-22 ತಿಂಗಳಾಯ್ತು ಶಾಸಕರಾಗಿ. 1 ಕಿಲೋಮೀಟರ್ ಆದ್ರೆ ಎಲ್ಲಾದ್ರೂ ಡಾಂಬರ್ ರೋಡ್ ಆಗಿದೆಯಾ? ಬರೀ ಘೋಷಣೆಗಳಾಗಿದಾವ. ಪುರಸಭೆಯವರು ಬರೀ ನೀವು ತೆರವು ಕಾರ್ಯಾಚರಣೆ ಮಾಡೋದ್ರಿಂದ ನಿಮ್ಮ ಪುರಸಭೆಗೆ ಏನು ಕಿರೀಟ ಬರಂಗಿಲ್ಲ ಸರ್, ಏನು ಮಾಡಕ್ ಆಗ್ಲಾರಂತ ಒಬ್ಬ ಪುರಸಭೆ ಅಧ್ಯಕ್ಷನೇ ಅಸಹಾಯಕನಾಗಿರುವಂತ ಮಾತುಗಳನ್ನ ಆಡ್ತಾ ಇದಾರೆ ಅಂತಂದ್ರೆ ನಮ್ಮ ಸಿಂದಗಿಯ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ. ಕುಟುಂಬದ ಜಗಳ ಇದು. ಇದು ಯಾವುದೇ ಇದಕ್ಕೆ ಸಾರ್ವಜನಿಕರ ಲೇಪನ ಹಚ್ಚೋದು ಬೇಕಾಗಿಲ್ಲ. ಇದು ಒಂದು ಕುಟುಂಬದ ಜಗಳ. ಇದನ್ನ ಇವರು ಬೇರೆ ರೀತಿ ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇರುವಂತ ನಾಯಕರ ಒಂದು ಕಟ್ಟಡಗಳನ್ನ ರಕ್ಷಣೆ ಮಾಡಿದ್ದಾರೆ. ಎಲ್ಲರನ್ನ ಸಾಮೂಹಿಕವಾಗಿ ಯಾರು ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಆಗಿರ್ಬೋದು, ಸರ್ಕಾರಿ ರಸ್ತೆಯಲ್ಲಿ ಬಂದಿದ್ದಾರೆ, ಎಲ್ಲರನ್ನ ತೆಗಿರಿ. ರಾಜಕೀಯವಾಗಿ ಪ್ರಭಾವಿತರಿದ್ದಾರೋ, ಅಧಿಕಾರದಲ್ಲಿದ್ದಾರೋ ಅಂತವರ ಜಾಗಗಳನ್ನ ಯಾವುದೇ ರೀತಿ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅಮಾನವೀಯವಾಗಿ ಇವತ್ತು ಅವರನ್ನ ನಡೆಸಿಕೊಳ್ಳುವ ರೀತಿ ಇವತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಅವರ ಮನೆಗಳನ್ನ ಧ್ವಂಸ ಮಾಡಿ ಇವತ್ತು ಅವ್ರಿಗೆ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದಾರಲ್ಲ, ಇದು ಬಹಳ ಹೇಯ ಕೃತ್ಯ ಅಂತ ಹೇಳಿ. ಪ್ರತಿಯೊಂದು ಒಳ್ಳೆ ರಸ್ತೆಗಳಿದ್ದು, ಎಲ್ಲಾ ಕಡೆ ಒಳ್ಳೆ ರಸ್ತೆಗಳಿದ್ದು, ಸಿಸಿ ರಸ್ತೆಗಳಿದ್ದು, ಅವೆಲ್ಲವನ್ನ ಆಗದು ಇವರೆಲ್ಲಾ ಕಡೆ ರೆಡಿ ಮಾಡಿಟ್ಟಿದ್ದಾರೆ. ಈ ಅಕ್ರಮ ನುಸುಳುಕೋರರಿಂದ ಸಿಂದಗಿ ಇವತ್ತು ಜರ್ಜರಿತವಾಗಿದೆ. ಯಾರ ಸಂಗಟ ಯಾಕೆ ಹೊಂದಾಣಿಕೆ ಆಗ್ತದೆ ಸರ್? ಅಭಿವೃದ್ಧಿ ವಿಷಯದೊಳಗೆ ಹೊಂದಾಣಿಕೆ ಮಾಡ್ಕೋಣ, ರಾಜಕಾರಣ ವಿಷಯದಾಗ, ರಾಜಕೀಯ ವಿಷಯದಾಗ ಯಾಕೆ ಹೊಂದಾಣಿಕೆ ಆಗ್ತದೆ? ನಮ್ಮದೇ ಆದಂತ ರಾಷ್ಟ್ರೀಯ ಸರ್, ನಾವು ಇದ್ರ ಮೇಲ ಈಗ ಅತಿ ಶೀಘ್ರದಲ್ಲೇ ಹೋರಾಟ ಹಮ್ಕೋತೀವಿ. ಸಿಂದಗಿ ನಗರದಲ್ಲಿ ಏನ್ ನಡೀತಾ ಇದೆ ಈ ಒಳಚರಂಡಿ ಕಾಮಗಾರಿ ವಿರುದ್ಧ ಅತಿ ಶೀಘ್ರದಲ್ಲೇ ನಾವು ಹೋರಾಟವನ್ನು ಹಮ್ಕೋತಾ ಇದ್ದೀವಿ. ವರ್ಷಗಳ ಕಾಲ ಬಿಜೆಪಿ ಅವರು ಇದ್ರು, ತಾವೇನು ಮಾಡಿದ್ರಿ ಅಂತ ಆರೋಪ ಮಾಡ್ತಾರಲ್ಲ ಸರ್. ವೀಕ್ಷಕರಿಗೆ ನಮಸ್ಕಾರ, ನಾನು ಸಂಗಮೇಶ್ ಟಿಗಿ. ನಮ್ಮ ಜೊತೆ ಇವತ್ತು ಸಿಂದಗಿಯ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಶ್ರೀ ಸಂತೋಷ್ ಗೌಡ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ನಾವು ನೇರ ಸಂದರ್ಶನಕ್ಕೆ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಸಿಂದಗಿ ಮತಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ಸಿಂದಗಿ ಮತಕ್ಷೇತ್ರದಲ್ಲಿ ಬದಲಾವಣೆ ಕಾಗದದಲ್ಲಿ ಮಾತ್ರ ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಬರೀ ಘೋಷಣೆಗಳಾಗ್ತಾ ಇದಾವೆ ಹೊರತಾಗಿ ಯಾವುದೇ ಒಂದು ಘೋಷಣೆ ಆದಂತ ಕಾರ್ಯ ಇವತ್ತಿಗೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇವತ್ತು ಈ ಸಿಂದಗಿ ನಗರದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಅಕ್ರಮ ತೆರವು ಕಾರ್ಯಾಚರಣೆ ವಿಷಯದಲ್ಲಿ ತಮಗ್ ಬೇಕಾದವರನ್ನ ರಕ್ಷಣೆ ಮಾಡೋದು, ಯಾರು ಸಾಮಾನ್ಯರಿರ್ತಾರೆ, ಬಡವರು ಇರ್ತಾರೆ, ಅವರನ್ನ ದಬ್ಬಾಳಿಕೆಯಿಂದ ಕಿತ್ತಿ ಅವರ ತೆರವು ಕಾರ್ಯಾಚರಣೆ ನಾವು ಮಾಡಿದೀವಿ ಅಂತ ತಿಳ್ಕೊಂಡು ಜಂಬ ಕೊಚ್ಕುವಂತ ಪರಿಸ್ಥಿತಿಗೆ ಇವತ್ತು ಸಿಂದಗಿ ನಗರದಲ್ಲಿ ಮತ್ತು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಈ ಸಮಾಜದಲ್ಲಿ ಬಲಿಷ್ಠರಿದ್ದಾರೋ, ರಾಜಕೀಯವಾಗಿ ಪ್ರಭಾವಿತರಿದ್ದಾರೋ, ಅಧಿಕಾರದಲ್ಲಿದ್ದಾರೋ ಅಂತವರ ಜಾಗಗಳನ್ನ ಯಾವುದೇ ರೀತಿ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಸಾಮಾನ್ಯ ಬಡವರು ಇವತ್ತು ದಿನಗೂಲಿ ಮಾಡ್ಕೊಂಡು ತಿನ್ನೋರಾಗಿರ್ಬೋದು, ಇವತ್ತು ಡಬ್ಬಾ ಅಂಗಡಿಗಳನ್ನ ಹಾಕೊಂಡಂತವ್ರು ಇರ್ಬೋದು, ಇವರಿಗೆ ಧ್ವನಿ ಇಲ್ಲ. ಅಂತವರ ಧ್ವನಿಯನ್ನ ಮೊಟಕುಗೊಳಿಸಿ ಇವರು ತಮ್ಮ ಅಧಿಕಾರ ದರ್ಪದಿಂದ ಪೊಲೀಸ್ ಬಲ ಪ್ರಯೋಗಗಳನ್ನ ಮಾಡಿ ಅವರ ಅಂಗಡಿಗಳನ್ನ ಧ್ವಂಸ ಮಾಡಿ ಅವ್ರಿಗೆ ಅಮಾನವೀಯವಾಗಿ ಇವತ್ತು ಅವರನ್ನ ನಡೆಸಿಕೊಳ್ಳುವ ರೀತಿ ಇವತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಬರುವಂತ ದಿನಮಾನಗಳಲ್ಲಿ ಜನ ಇವತ್ತು ತಕ್ಕ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನಾನು ಒಂದನ್ನು ಹೇಳಕ್ ಇಚ್ಛೆ ಪಡ್ತೇನೆ, ಈ ದಬ್ಬಾಳಿಕೆ ಏನು ಈ ಪುರಸಭೆಯವರು ಸಾಮಾನ್ಯ ಜನರ ಮೇಲೆ ಇವತ್ತು ಅಮಾಯಕರ ಮೇಲೆ, ಮಕ್ಕಳ ಮೇಲೆ, ವೃದ್ಧರನ್ನ ಯಾವುದೇ ಒಂದು ಮಾನವೀಯತೆ ದೃಷ್ಟಿಯನ್ನ ನೋಡ್ಲಾರ್ದೇನೆ ಅವರ ಮನೆಗಳನ್ನ ಧ್ವಂಸ ಮಾಡಿ ಇವತ್ತು ಅವ್ರಿಗೆ ಬೀದಿಗೆ ತರುವಂತ ಕೆಲಸವನ್ನ ಮಾಡಿದಾರಲ್ಲ, ಇದು ಬಹಳ ಹೇಯ ಕೃತ್ಯ ಅಂತ ಹೇಳಿ ನಾನು ಹೇಳ್ತೇನೆ ಸರ್. ಈಗ ಅವರು ಅಂದ್ರೆ ಈಗ ಇರ್ತಕ್ಕಂಥ ಆಡಳಿತವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅದು ಅಕ್ರಮ ಒತ್ತುವರಿ ಆಗಿದೆ, ಅಲ್ಲಿ ನಾವು ಅಭಿವೃದ್ಧಿ ಮಾಡ್ತಿದೀವಿ, ಹಾಗಾಗಿ ಅವರೆಲ್ಲ ತೆರವುಗೊಳಿಸಿ ಅಂತ ಹೇಳ್ತಾ ಇದಾರೆ ಅವರು. ಸರ್, ನಾವು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಒಂದೇ ಹೇಳ್ತೀವಿ, ಅಭಿವೃದ್ಧಿಗೆ ನಮ್ಮ ಪಕ್ಷ ಯಾವಾಗಲೂ ಸಹಕಾರಿಯಾಗಿದೆ. ನಾವು ಇವೆಲ್ಲದಕ್ಕೂ ಸಹಕಾರವನ್ನ ಕೊಡ್ತೇವೆ. ಇವರು ಅಭಿವೃದ್ಧಿ ಹೆಸರಿನಲ್ಲಿ ತಮಗೆ ಬೇಕಾದವ್ರನ್ನ ರಕ್ಷಣೆ ಮಾಡೋದು, ಸಾಮಾನ್ಯ ಜನರನ್ನ ಕಿತ್ತು ಹಾಕೋದು. ಇವತ್ತು ನೀವು ಕಿತ್ತಿರಿ, ಎಲ್ಲರನ್ನ ಸಾಮೂಹಿಕವಾಗಿ ಯಾರು ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಆಗಿರ್ಬೋದು, ಸರ್ಕಾರಿ ರಸ್ತೆಯಲ್ಲಿ ಬಂದಿದ್ದಾರೆ, ಎಲ್ಲರನ್ನ ತೆಗಿರಿ. ಇವತ್ತು ಅಧಿಕಾರದಾಗಿದ್ದವ್ರನ್ನ ಬಿಡುದು, ಯಾರು ಸಮಾಜದಾಗ ಬಲಿಷ್ಠರಿರ್ತಾರೆ, ಹಣವಂತರಿರ್ತಾರೆ ಅಂತವ್ರನ್ನ ರಕ್ಷಣೆ ಮಾಡೋದು, ಅವ್ರ ಜಾಗಗಳನ್ನ ರಕ್ಷಣೆ ಮಾಡೋದು. ಯಾರು ಬಡವರು ಇರ್ತಾರೆ ಅವ್ರಿಗೆ ಯಾರು ಇರುವುದಿಲ್ಲ. ಕಳೆದ 2-3 ದಿನದ ಹಿಂದೆ ಪುರಸಭೆ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡ್ತಾರೆ ಸರ್. ನಾನು ಎಲ್ಲರನ್ನ ನಾನು ಸಮಾನವಾಗಿ ನೋಡ್ತಾ ಇದ್ದೀನಿ, ಎಲ್ಲಾ ಅಕ್ರಮ ಒತ್ತುವರಿಗಳನ್ನ ತೆರವು ಮಾಡ್ತಾ ಇದ್ದೀನಿ, ಇಲ್ಲಿ ನಾನೇನು ಯಾವುದೇ ರಾಜಕೀಯ ಮಾಡ್ತಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಸರ್, ಸಿಂದಗಿ ಸಾಮಾನ್ಯ ಜನರಿಗೆ ನೀವು ಕೇಳ್ರಿ, ಅವ್ರು ಹೇಳ್ತಾರ ಯಾರ್ಯಾರ ಜಾಗ ರಕ್ಷಣೆ ಮಾಡಿದ್ದಾರೆ ಅಂತೇಳಿ. ಸಾಮಾನ್ಯ ಜನ ಇವತ್ತು ಮಾತಾಡ್ಕೋತಾರ. ಇವತ್ತು ನಾನ್ ಹೇಳುವಂತ ಮಾತಲ್ಲ ಇದು, ಸಿಂದಗಿಯ ಸಾಮಾನ್ಯ ನಾಗರಿಕ ಹೇಳುವಂತ ಮಾತು. ಅಧಿಕಾರದಾಗಲ್ಲಿರುವಂತ ಬಿಲ್ಡಿಂಗ್ ಗಳನ್ನ, ಅಧಿಕಾರದಾಗಲ್ಲಿರುವಂತ ನಾಯಕರ ಒಂದು ಕಟ್ಟಡಗಳನ್ನ ರಕ್ಷಣೆ ಮಾಡಿದ್ದಾರೆ. ಬಡವರ ಜಾಗಗಳನ್ನ ಯಾರ ಕಟ್ಟಡ ರಕ್ಷಣೆ ಮಾಡಿದ್ದಾರೆ? ಅಧಿಕಾರದಾಗಿರೋರು ಯಾರಿದ್ದಾರೆ, ಬಲಿಷ್ಠರು ಯಾರಿದ್ದಾರೆ? ಈಗ ಬಡವರು ಇವತ್ತು 13ನೇ ವಾರ್ಡ್ನಾಗ ನೀವು ಹೋಗ್ರಿ,
ಇವತ್ತು ಸ್ಲಮ್ನಾಗ ಸುಮಾರು 30-40 ವರ್ಷ ಜನ, 30-40 ವರ್ಷ ಇವತ್ತು ಅವರಲ್ಲಿ ತಮ್ಮ ಜೀವನವನ್ನ ಸಾಗಿಸ್ಕೊಂಡು ಬಂದಿದ್ರು. ಅವರ ಹಿರಿಯರು ಅಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ರು. ಅಂತವ್ರನ್ನ ಇವತ್ತು ಏಕಾಏಕಿ JCB ಗಳನ್ನ ತಂದು ಪೊಲೀಸರನ್ನ ಕರ್ಕೊಂಡ್ ಬಂದು ಇವತ್ತು ಮಕ್ಕಳಲ್ಲಿಲ್ಲ, ಅಂಗವಿಕಲರಲ್ಲಿಲ್ಲ, ವಿಧವೆಯರಲ್ಲಿಲ್ಲ, ವೃದ್ಧರಲ್ಲಿಲ್ಲ, ಏಕಾಏಕಿ ಅಂಗಡಿಗಳನ್ನ ಮನೆಗಳನ್ನ ಕಿತ್ತಿ ಇವತ್ತು ಬೀದಿಗೆ ಹಾಕಿದಾರ್ರಿ. ಸರ್ ಬಡ ಸಾಮಾನ್ಯರ ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಮನೆಗಳನ್ನಾಗಿರುತ್ತೆ ತೆರವುಗೊಳಿಸಿದ್ರು. ಹೌದು. ಆದ್ರೆ ಬಲಾಢ್ಯರು ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ತೆರವುಗೊಳಿಸಿಲ್ಲ ಅಂತ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ನೀವ್ ಏನ್ ಹೋರಾಟ ಮಾಡ್ತಿದ್ರಿ? ಸರ್, ನಾವು ಪ್ರತಿ ದಿನಾನೂ ಹೋರಾಟ ಮಾಡ್ಕೊಂಡು ಬಂದಿದೀವಿ. ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ನೀವು ಮಾಡುವುದಾದರೆ ಎಲ್ಲರನ್ನ ಮಾಡಿ, ಅಧಿಕಾರದಾಗಿದ್ದವರನ್ನ, ಬಲಿಷ್ಠರನ್ನ ಇವತ್ತು ರಕ್ಷಣೆ ಮಾಡೋದು ಬೇಡ. ಸಾಮಾನ್ಯ ಜನರನ್ನ ಏನು ನೀವು ಕಿತ್ತಾ ಇದ್ದೀರಿ, ಅದೇ ರೀತಿ ಅಧಿಕಾರದಾಗಿದ್ದವರನ್ನ, ಬಲಿಷ್ಠರನ್ನ ಯಾರಿದ್ದಾರೆ, ಯಾರ ಜಾಗಗಳನ್ನ ನೀವು ರಕ್ಷಣೆ ಮಾಡ್ಲಾಕ ಇದನ್ನ ಕೆಲಸ ಮಾಡ್ತಾ ಇದ್ದೀರಿ, ಅವ್ರನ್ನು ಕಿತ್ತು ಹಾಕ್ರಿ ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನಾವು DC ಅವರಲ್ಲಿ ಹೋಗು ಮನವಿ ಕೊಟ್ಟಿದ್ವಿ, ಸ್ಲಂ ಜನರ ಕರ್ಕೊಂಡು ಹೋಗಿ. ಸರ್, ಇವತ್ತು ಈ ಸ್ಲಂ ಜನರಿಗೆ ಏನಾದ್ರೂ ತೆರವು ಕಾರ್ಯಾಚರಣೆ ಮಾಡುವುದೇ ಆದ್ರ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಇವರಿಗೆ ಪ್ರತ್ಯೇಕವಾಗಿ ಎಲ್ಲಾದ್ರೂ ಒಂದು ಸೂರ್ ಕಲ್ಪಿಸ್ರಿ, ಅವ್ರಿಗೊಂದು ಕುಡಿಲಕ್ಕೆ ನೀರ್ ಕೊಡ್ರಿ, ಒಂದು ಕರೆಂಟ್ ಕೊಡ್ರಿ. ಯಾಕಂದ್ರೆ ಮಕ್ಕಳಿದ್ದಾರೆ, ವೃದ್ಧರಿದಾರ, ಅಂಗವಿಕಲರಿದಾರ ಅಂತ ಹೇಳಿ ನಾವು DC ಅವ್ರ ಹತ್ರ ಪರಿಪರಿಯಾಗಿ ಕೇಳ್ಕೊಂಡಿವಿ. ಇವ್ರಿಗೆ ಯಾವುದೇ ಮಾನವೀಯತೆ ಇವತ್ತು ಕಣ್ಣಿಗೆ ಕಾಣ್ಲಿಲ್ಲ. ಯಾಕಂದ್ರೆ ಇವ್ರ ಅಧಿಕಾರದ ದರ್ಪ, ಅಧಿಕಾರದ ಮದ ಏರ್ಬಿಟ್ಟದ ಇವ್ರಿಗೆ. ನಾವೇ ಎಲ್ಲಾನು ಈ ಸಿಂದಗಿಯನ್ನ ನಾವೇ ಗುತ್ತಿಗೆ ಹಿಡ್ಕೊಂಡು ಅನ್ನೋ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದಾರ. ಇದರ ಪರಿಣಾಮ ಮುಂದೊಂದ್ ದಿನ ಗೊತ್ತಾಗುತ್ತೆ. ಸರ್, ಈಗ ಮೊನ್ನೆ ಪುರಸಭೆ ಅಧ್ಯಕ್ಷರು ಒಬ್ರು ಪುರಸಭೆ ಸಿಬ್ಬಂದಿ ಮನೆಗೆ ರೇಡ್ ಮಾಡ್ತಾರೆ. ಅಂದ್ರೆ ಪುರಸಭೆಯಲ್ಲಿ ಇರ್ತಕ್ಕಂತ ದಾಖಲೆ ಪತ್ರಗಳು ಆ ವ್ಯಕ್ತಿಯ ಮನೆಯಲ್ಲಿ ಸಿಗ್ತವೆ. ಅವರು ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಫೋನ್ ಮಾಡಿದಾಗ ನಾನು ಏನು ರಕ್ಷಣೆ ಮಾಡಿಲ್ಲ, ಪೊಲೀಸರಿಗೂ ಕೂಡ ತಡೆದಿದ್ದಾರೆ ಅಂತ ಕಾಣದ ಕೈ ಮಾಡ್ತಾರೆ ಪುರಸಭೆ ಅಧ್ಯಕ್ಷರೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸರ್ ಸರ್, ಇದೇನ್ ಈ ಪ್ರಕರಣ ಇದಲ್ಲ, ಇದು ಒಂದು ಕುಟುಂಬದ ಜಗಳ. ಇದು ಯಾವುದೇ ಇದಕ್ಕೆ ಸಾರ್ವಜನಿಕರ ಲೇಪನ ಹಚ್ಚೋದು ಬೇಕಾಗಿಲ್ಲ. ಇದು ಒಂದು ಕುಟುಂಬದ ಜಗಳ. ಇದನ್ನ ಇವರು ಬೇರೆ ರೀತಿ ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಬರುವಂತ ದಿನಮಾನಗಳಲ್ಲಿ ಹಂತ ಹಂತವಾಗಿ ಸಾರ್ವಜನಿಕರಿಗಾಗಿರ್ಬೋದು, ಎಲ್ಲರಿಗೂ ಈ ವಿಷಯ ಗೊತ್ತಾಗಲಿದೆ. ಇದು ಅವರವರ ಒಳ ತಿಕ್ಕಾಟದಿಂದ ಈ ಘಟನೆಗಳು ಆಗ್ತಾ ಇದಾವ. ಇದಕ್ಕೆ ರಾಜಕೀಯ ಲೇಪನ ಹಚ್ಚೋದು ಅವಶ್ಯಕತೆ ಇಲ್ಲ. ಅಂದ್ರೆ ಕುಟುಂಬದ ಗಲಾಟೆ ಅಂತಂದ್ರೆ ಸರ್, ಅದು ಅವ್ರವ್ರ ಕುಟುಂಬ ಯಾರ್ಯಾರಿಗೆ ಅವ್ರು ಅವ್ರ ಮೇಲೆ ಅವ್ರ ದ್ವೇಷ ಮಾಡೋದು, ಅವ್ರು ಬಲಿಷ್ಠರಿದ್ದಾರೆ, ಅವ್ರ ಏನು ಕಾಣದ ಕೈಗಳಿದಾವ ಅಂತ ಹೇಳ್ತಾರಲ್ಲ, ಅವ್ರವ್ರ ಒಂದು ಕುಟುಂಬದ ಜಗಳ ಇದು. ಸರಿ, ಅವ್ರವ್ರ ಕುಟುಂಬದ ಜಗಳ ಅಂತ ಆದ್ರೆ ಈ ಸಿಂದಗಿ ಅಲ್ಲ ಸರ್, ಈಗ ಅವರು ಪುರಸಭೆ ಅಧ್ಯಕ್ಷರಿದ್ದಾರೆ, ಅವರ ಒಂದು ಕಚೇರಿಯಲ್ಲೇ ಈ ರೀತಿ ಆಗ್ತದೆ ಅಂದ್ರೆ ಅದಕ್ಕೆ ನೇರವಾಗಿ ಹೊಣೆ ಪುರಸಭೆ ಅಧ್ಯಕ್ಷರು ಆಗ್ತಾರೆ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ನಾವ್ ಯಾರು ಅದಕ್ಕೆ ಉತ್ತರ ಕೊಡೋದಲ್ಲ. ಈಗ ನನ್ನ ಮನೆ ಕಳತನ ಆಗಿದೆ, ನನ್ನ ಮನೆಯಲ್ಲಿ ಲೋಪದೋಷ, ನನ್ನ ಮನೆ ಯಜಮಾನ, ಅದಕ್ಕೆ ನಾವೇ ಹೊಣೆಗಾರ. ಸರ್, ಅವ್ರ ಪುರಸಭೆ ಅಧ್ಯಕ್ಷರು ಏನ್ ಹೇಳ್ತಾರೆ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ಸರ್, ಏನು ಮಾಡಕ್ ಆಗ್ಲಾರಂತ ಒಬ್ಬ ಪುರಸಭೆ ಅಧ್ಯಕ್ಷನೇ ಅಸಹಾಯಕನಾಗಿರುವಂತ ಮಾತುಗಳನ್ನ ಆಡ್ತಾ ಇದಾರೆ ಅಂತಂದ್ರೆ ನಮ್ಮ ಸಿಂದಗಿಯ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಎಷ್ಟು ಸೇಫ್ ಆಗುತ್ತೆ? ಸರ್, ಈ ಹಿಂದೆ ಸಾಕಷ್ಟು ಪ್ರಕರಣಗಳಾಗಿದಾವಲ್ರಿ ಸಿಂದಗಿ ನಗರದಲ್ಲಿ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಉತಾರಿಗಳನ್ನ ಮಾಡ್ಕೊಂಡಿದ್ದಾಗಿದೆ. ಇದರಿಂದ ಅವ್ರು ಕೋರ್ಟ್ಗೆ ಹೋಗಿ ತಮ್ಮ ಮತ್ತೆ ಮರು ಆದೇಶ ಮಾಡ್ಕೊಂಡ್ ಬಂದಿದೆ. ಇಲ್ಲೇನಾಗ್ಬಿಟ್ಟದ ಸಿಂದಗಿ ಪುರಸಭೆ ಅನ್ನಂಥದ್ದು, ಇದು ಒಂದು ಆಡಳಿತಶಾಹಿ ವರ್ಗ ಅವರ ಒಂದು ಕಪಿ ಮುಷ್ಟಿಯಲ್ಲಿ ಇರುತ್ತಾನ ಇಷ್ಟ ಆಗೋದೇ ಸರ್. ಇದಕ್ಕೆ ಸಾರ್ವಜನಿಕರು ಪ್ರಜ್ಞಾವಂತರು ಇದ್ರ ಮೇಲೆ ಒಂದು ಗಮನ ಇಡಬೇಕು. ತಮ್ಮ ಆಸ್ತಿಗಳನ್ನ ತಾವೇ ರಕ್ಷಣೆ ಮಾಡ್ಕೋಬೇಕು. ಈ ಜನಪ್ರತಿನಿಧಿಗಳಿಂದ ಇವರಿಂದ ಯಾವುದೇ ರೀತಿ ನ್ಯಾಯ ಸಿಗ್ತದೆ ಅನ್ನೋದು ಇದು ಸುಳ್ಳು. ಸರ್, ಈಗ ಕಳೆದ 2-3 ವರ್ಷಗಳಿಂದ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಅದು ಇನ್ನೂ ಮುಗಿತಾನೆ ಬಂದಿಲ್ಲ ಸರ್. ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಸಿಂದಗಿ ನಗರದಲ್ಲಿ ಸುಮಾರು 93 ಕೋಟಿ ಏನೋ ಅದು ಮಂಜೂರಾಗಿತ್ತು 2018-19 ಈ 2025 ಬಂದ್ರು ಇನ್ನ ಕಾಮಗಾರಿ ನಡೀತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಹಡ್ಡಿ, ಚಲೋ ರೋಡ್ಗಳನ್ನು ಕೂಡ ಹಡ್ಡಿ ಅವರು ಎಲ್ಲಾ ಕಡೆ ಅಸ್ತವ್ಯಸ್ತ ಮಾಡಿದಾರ. ಇದ್ರ ಬಗ್ಗೆ ಯಾರು ಸಭೆಗಳನ್ನ ಮಾಡ್ತಾ ಇಲ್ಲ. ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬರೇ ಇವರು ಶಾಸಕರು ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದೀವಿ ಅಂತ ಹೇಳಿಕೆ ಹೇಳ್ಕೊತಾ ಇದಾರ. ಈ ಅಭಿವೃದ್ಧಿ ಕಾರ್ಯ ಇದಕ್ಕೊಂದು ಸಿಂದಗಿ ನಗರದಲ್ಲಿ ನೀವ್ ಯಾವ ಓಣಿಯಲ್ಲಿ ಹೋದಿ ಎಲ್ಲಾ ಓಣಿ ಒಳಗ ಹಡ್ಡಿ, ಎಲ್ಲಾ ಕಡೆ ರಾಡಿಗಳು ಮಾಡಿಟ್ಟಿದಾರ. ಏನಿದು 24 ಗಂಟೆ ನೀರ್ ಕೊಡುವಂತ ವ್ಯವಸ್ಥೆ ಅಲ್ಲ ಇದು. ಈ ವ್ಯವಸ್ಥೆಗೆ ಇವತ್ತು ಯಾವ ರೀತಿ ಆಗ್ತಾ ಇದೆ ಸಿಂದಗಿ ನಗರದಲ್ಲಿ ಸುಮಾರು 7 ವರ್ಷ ಆಯ್ತು ನೋಡು. 2018-19 ಏನೋ ಚಾಲು ಆಗಿರ್ಬೇಕು. ಸುಮಾರು 5-6 ವರ್ಷ ಆಗಿರ್ಬೇಕು. ಇವತ್ತಿಗೂ ಕಾಮಗಾರಿ ಪೂರ್ಣ ಆಗಿಲ್ಲ. ಅದ್ರ ಬಗ್ಗೆ ಒಂದು ಸಭೆಗಳಾಗ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಇದು ಪೂರ್ತಿ ಕಳಪೆ ಮಟ್ಟದ ಕಾಮಗಾರಿ.
ಸರ್ ಹೌದು ಕಳಪೆ ಮಟ್ಟದ ಕಾಮಗಾರಿ ನೀವು ಹೇಳ್ತೀರಿ ಸುಮಾರು 7 ರಿಂದ 8 ವರ್ಷಗಳು ಇದು ಆಗ್ತಾ ಇಲ್ಲ ಅಂತ ಇಲ್ಲ, ಒಂದ್ 5 ರಿಂದ 6 ವರ್ಷ ಆಗಿರ್ಬೇಕು. ಸರಿ, ಒಂದ್ 5 ರಿಂದ 6 ವರ್ಷಗಳು ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ಸ್ಪೀಡ್ ಅಪ್ ಮಾಡಕ್ಕೆ ವಿರೋಧ ಪಕ್ಷದವರಾಗಿ ನೀವೇನೇನ್ ಕ್ರಮ ಮಾಡಿದ್ರಿ ಅಥವಾ ನೀವು ಯಾವ ರೀತಿ ಅವರನ್ನ ಎಚ್ಚರಿಕೆ ಮಾಡಿದ್ರಿ? ಸರ್, ನಾವು ಇದ್ರ ಮ್ಯಾಲ ಈಗ ಅತಿ ಶೀಘ್ರದಲ್ಲೇ ಹೋರಾಟ ಹಮ್ಕೋತೀವಿ. ಸಿಂದಗಿ ನಗರದಲ್ಲಿ ಏನ್ ನಡೀತಾ ಇದೆ ಈ ಒಳಚರಂಡಿ ಕಾಮಗಾರಿ ವಿರುದ್ಧ ಅತಿ ಶೀಘ್ರದಲ್ಲೇ ನಾವು ಹೋರಾಟವನ್ನ ಹಮ್ಕೋತಾ ಇದೀವಿ. ಅಂದ್ರೆ ಸರಿಯಾಗಿರ್ತಕ್ಕಂಥ ರಸ್ತೆನ ಆಗಿತಾ ಇದಾರೆ, ಡಾಂಬರ್ ಹೌದು. ಮಾಡಿದ ರಸ್ತೆನ ಆಗಿತಾ ಇದ್ರೆ ಅದು ಅಷ್ಟೇ ಹೌದು. ಬಿಡ್ತಾ ಇದಾರೆ. ಇದರಿಂದ ಇಡೀ ಸಿಂದಗಿ ನಗರ ಸಂಚಾರನೇ ಅಸ್ತವ್ಯಸ್ತ ಆಗ್ಬಿಟ್ಟ ಸರ್. ಪ್ರತಿಯೊಂದು ಒಳ್ಳೆ ರಸ್ತೆಗಳಿದ್ದು, ಎಲ್ಲಾ ಕಡೆ ಒಳ್ಳೆ ರಸ್ತೆಗಳಿದ್ದು, ಸಿಸಿ ರಸ್ತೆಗಳಿದ್ದು, ಅವೆಲ್ಲವನ್ನ ಆಗದು ಇವರೆಲ್ಲಾ ಕಡೆ ರಾಡಿ ಮಾಡಿಟ್ಟಿದ್ದಾರೆ. ಸರ್ ಈಗ ಅಕ್ರಮ ಒತ್ತುವರಿ ಆಯ್ತು, ನಾವೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರು. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನ ಕಿತ್ತಿಸಿದ್ರು, ಹಳೆ SP ರೋಡ್ ಅನ್ನ ಇದು ಮಾಡಿದ್ರು. ಮತ್ತೆ ಎಲ್ಲವನ್ನ ಮಾಡಿದಾಗ ಕಸ ಕಸ ಕಸದಿಂದ ಇಡೀ ಸಿಂದಗಿನ ಧೂಳಾಗಿದೆ ಸರ್. ಇದರಿಂದ ಆರೋಗ್ಯ ಸಮಸ್ಯೆ ಆಗ್ತಿದೆ. ಹೌದು. ಕೆಲವೊಬ್ರು ಡಸ್ಟ್ ಅಲರ್ಜಿ ಬರ್ತಿದೆ, ಕೆಲವೊಬ್ರು ಉಸಿರಾಟದ ತೊಂದರೆ ಆಗ್ತಾ ಇದೆ. ಅಂದ್ರೆ ಇದು ಸರ್, ಇದ್ರ ಇಷ್ಟೆಲ್ಲಾ ಮ್ಯಾಲ ಸಮಸ್ಯೆಗಳು ಇದ್ರು ಪುರಸಭೆಗಳು ಅವ್ರನ್ನ ಎತ್ತರ ಮಾಡೋರು ಯಾರು? ಸರ್, ಪುರಸಭೆ ಆಡಳಿತ ಪೂರ್ತಿ ನಿಷ್ಕ್ರಿಯ ಆಗಿದೆ. ಇವರು ಯಾರು ಇವರು ವಿರೋಧಿಗಳಿದ್ದಾರೆ, ಯಾರು ಇವರಿಗೆ ರಾಜಕೀಯವಾಗಿ ವಿರೋಧ ಮಾಡ್ತಾರ ಅಂತವ್ರ ಅಂಗಡಿಗಳನ್ನ ಕಿತ್ತುವುದರೊಳಗೆ ಇವರು ತಮ್ಮ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ಯಾರು ತಮ್ಮ ಜಾಗಗಳನ್ನ ಲೂಟಿ ಮಾಡುವಂತದ್ದಾಗಿರ್ಬೋದು, ಇವತ್ತು ಸ್ಲಮ್ ಗಳನ್ನ ಕಿತ್ತು ಆ ಬಡರ್ ಜನರ ಬೀದಿ ತರುವಂತದ್ದೇ ಇವರ ಒಂದು ಆಡಳಿತ. ಈಗ ನೀವು ನೋಡ್ರಿ, ನಮ್ಮ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಳೆದ 2024 ಬಜೆಟ್ ನಲ್ಲಿ ಆಲ್ಮೇಲ್ ತೋಟಗಾರಿಕೆ ಮಂಜೂರಾಗಿತ್ತು, ಘೋಷಣೆನೂ ಆಯ್ತು. ಇವತ್ತುವರೆಗೂ ಕೂಡ 2025 ಬಜೆಟ್ ನಿನ್ನೆ ಆಯ್ತು. ಇಲ್ಲಿವರೆಗೂ ಕೂಡ ಆ ಆಲ್ಮೇಲ್ ತೋಟಗಾರಿಕೆ ಕಾಲೇಜಿನ ಯಾವುದೇ ಒಂದು ಕಾರ್ಯರೂಪಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಬರೀ ಘೋಷಣೆಗಳಿಗೆ ಸೀಮಿತ ಆಗ್ಯದ. ಈಗ ನೀವು ನೋಡ್ರಿ, ನಮ್ಮ ಸರ್ಕಾರಿ ದವಾಖಾನೆ ಹತ್ರ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಅದು ಯಾವುದೇ ರೀತಿಯಲ್ಲಿ ಕೆಲಸಗಳು ಬರೀ ಕಟ್ಟಡ ಆಗಿದೆ, ಅಲ್ಲಿ ಇನ್ನೂ ಪ್ರಾರಂಭ ಇಲ್ಲ. ಆಲ್ಮೇಲ್ದಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿದೆ, ಪ್ರಾರಂಭ ಇಲ್ಲ. ಇವು ಏನಾಗ್ಬಿಟ್ಟಿದೆ, ಬರೀ ಘೋಷಣೆಗೆ ಸೀಮಿತ ಆಗ್ತಾ ಇದಾವೆ. ಅವು ಯಾವ ಕಾರ್ಯ ಆಗಿ ಸಾರ್ವಜನಿಕರಿಗೆ ಒಂದು ಅನುಕೂಲಕ್ಕಾಗಿ ಯಾವ ಸದ್ಬಳಕೆಗಳ ಆಗ್ತಾ ಇಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಸಿಂದಗಿಯ ಮತಕ್ಷೇತ್ರದ ಶಾಸಕರು ಏನು ಕೆಲಸ ಮಾಡ್ತಾ ಇಲ್ಲ, ಬರೀ ಘೋಷಣೆಗೆ ಅಷ್ಟೇ ಸೀಮಿತನ? ಸರ್, ನೀವು ನೋಡ್ರಿ, ಎಲ್ಲಿ ನೀವು ನಡ್ರಿ, ನಾವು ಬರ್ತೀವಿ ಕ್ಯಾಮ್ರಾ ತಗೊಂಡು. ಇವತ್ತಿಗೆ ಅವ್ರು 2 ವರ್ಷ ಆಯ್ತು, ಹತ್ತತ್ರ 21-22 ತಿಂಗಳಾಯ್ತು ಶಾಸಕರಾಗಿ. 1 ಕಿಲೋಮೀಟರ್ ಆದ್ರೆ ಎಲ್ಲಾದ್ರೂ ಡಾಂಬರ್ ರೋಡ್ ಆಗಿದೆಯಾ? ಬರೀ ಘೋಷಣೆಗಳಾಗಿದಾವ. ಅಲ್ಲಿ ಅಷ್ಟ ಸಿಸಿ ರೋಡ್ ಆಯ್ತಂತ ಹೇಳಿ ಇಲ್ಲಿ ಒಂದು ಡಾಂಬರ್ ರೋಡ್, ಒಂದು ಪ್ರಮುಖ ರಸ್ತೆಗಳು ಎಲ್ಲಾದ್ರೂ ಡಾಂಬರ್ ರೋಡ್ ಆಗಿದಾವ? 2 ವರ್ಷದಾಗಿ ಇವ್ರು ಏನಾದ್ರು 1 ಕಿಲೋಮೀಟರ್ ಡಾಂಬರ್ ರಸ್ತೆ ಎಲ್ಲಾರ ಆಗಿದೆಯಾ? ಇವತ್ತು ನೀವು ನೋಡ್ರಿ, ನಮ್ಮ ಪ್ರಮುಖ ರಸ್ತೆಗಳು ಇವತ್ತು ಗೋಲ್ಗೇರಿ, ಇದು ಸಿಂದಗಿಯಿಂದ ಗೋಲ್ಗೇರಿ ರಸ್ತೆ ನೋಡ್ರಿ, ಸಿಂದಗಿಯಿಂದ ಕಲ್ಕೇರಿ ರಸ್ತೆ ನೋಡ್ರಿ. ಇವತ್ತು ಹಳ್ಳಿಗಳ ಪ್ರತಿಯೊಂದು ರಸ್ತೆಗಳನ್ನು ಹದಗೆಟ್ಟು ಹೋಗ್ಬಿಟ್ಟಾವ. ಯಾವ್ದಕ್ಕೂ ಇದಕ್ಕೆ ಕಾಯಕಲ್ಪ ಕೊಡುವಂತ ಕೆಲಸ ಆಗ್ತಾ ಇಲ್ಲ, ಬರೀ ಘೋಷಣೆಗಳೇ ಆಗ್ಲಕತ್ತಾವ. ಇದು ಜನ ನೋಡ್ತಾ ಇದಾರ. ನಾವು ಇದ್ರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನೂವರೆಗೂ ಕೂಡ ಎಲ್ಲಿ ಒಂದು ಉತ್ತಮವಾದಂತ ರಸ್ತೆಗಳ ಕಾಮಗಾರಿಗಳು ಪ್ರಾರಂಭ ಆಗಿಲ್ಲ. ನಾವು ಶಾಸಕರಿಗೆ ಹೇಳ್ತೀವಿ, ನೀವು ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿಗೆ ನಿಮ್ ಜೊತೆಗಿರ್ತೀವಿ. ವಿರೋಧ ರಾಜಕಾರಣ ಮಾಡೋ ಮುಂದಾಗ ನಾವು ಒಂದು ಬೇರೆ ಪಕ್ಷ ಇರ್ಬೋದು, ನೀವೊಂದು ಬೇರೆ ಪಕ್ಷ ಇರ್ಬೋದು. ಆದ್ರೆ ಸಾರ್ವಜನಿಕರಿಗೆ, ಸಮಾಜಕ್ಕೆ ನಾವು ಏನಾದ್ರೂ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ನೀವು ಪ್ರಶಂಸೆ ಮಾಡ್ತೀವಿ. ಅಂದ್ರೆ ಇಲ್ಲಿ ಏನಾದ್ರು ಹೊಂದಾಣಿಕೆ ರಾಜಕಾರಣ ಇದೆಯಾ? ಯಾರ ಸಂಗಟ ಯಾಕೆ ಹೊಂದಾಣಿಕೆ ಆಗ್ತದೆ ಸರ್? ಅಭಿವೃದ್ಧಿ ವಿಷಯದೊಳಗೆ ಹೊಂದಾಣಿಕೆ ಮಾಡ್ಕೋಣ. ರಾಜಕಾರಣ ವಿಷಯದಾಗ, ರಾಜಕೀಯ ವಿಷಯದಾಗ ಯಾಕೆ ಹೊಂದಾಣಿಕೆ ಆಗ್ತದೆ? ಅಂದ್ರೆ ಹಲವಾರು ನಮ್ಮದೇ ಆದಂತ ರಾಷ್ಟ್ರೀಯ ಹಲವಾರು ಜನ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಹಲವಾರು ಜನ ಆರೋಪ ಮಾಡ್ತಿದ್ರಿ, ಇವರೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಅಂದ್ರೆ ತಾವೇ ಹೇಳ್ತಿದ್ರಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಮತ್ ಕೆಲಸ ಮಾಡ್ತಾ ಇಲ್ಲ ಅಂತ 2 ವರ್ಷದಿಂದ ಅವ್ರ ಕೆಲಸ ಮಾಡಿಸ್ಬೇಕ ಅನ್ನುವಂತ ವಿರೋಧ ಪಕ್ಷದವರು ಯಾಕೆ ಗಟ್ಟಿ ಹೋರಾಟ ಮಾಡ್ತಾರೆ? ನಾವು ಪ್ರತಿಯೊಂದು ವಿಷಯದಾಗನು ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಕಳೆದ ಸಲ 2024 ಬಜೆಟ್ದಾಗ ಆಲ್ಮೇಲ್ ತೋಟಗಾರಿಕೆ ಘೋಷಣೆ ಆದಾಗ ನಾವು ಅದನ್ನು ಸ್ವಾಗತ ಮಾಡಿದೀವಿ, ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದೀವಿ. ನಮ್ಮ ಹಿಂದಿನ ಒಂದು ಬಿಜೆಪಿ ಸರ್ಕಾರದಲ್ಲಿ ರಮೇಶ್ ಬೂಸ್ನೂರ್ ಶಾಸಕರಿದ್ದಾಗ SCP-TSP ಯೋಜನೆಯಲ್ಲಿ ಸುಮಾರು 70 ಜನ ದೀನ ದಲಿತರಿಗೆ ಇವತ್ತು ಬೋರ್ವೆಲ್ ಆಗಿರ್ಬೋದು, ಇವತ್ತು ಪೈಪ್ಲೈನ್ ಮಾಡುವಂತ ಒಂದು SCP-TSP ಯೋಜನೆಯನ್ನ ಇವತ್ತು ಶಾಸಕರು ರದ್ದು ಮಾಡಿಸಿದ್ರು. ಇವತ್ತು ಸುಮಾರು 70 ಜನ ಫಲಾನುಭವಿಗಳನ್ನ ಪಟ್ಟಿಯನ್ನ ರದ್ದು ಮಾಡಿಸಿದ್ರು. ಅವ್ರ ವಿರುದ್ಧ ನಾವು ರಾಂಪುರಲ್ಲಿ ಪ್ರತಿಭಟನೆ ಮಾಡಿದೀವಿ. ಅವು ಯಾವಾಗ ಅವರು ತಪ್ಪ ಹೆಜ್ಜೆಗಳನ್ನ ಇಡ್ತಾರೋ ಅವ್ರ ವಿರುದ್ಧ ನಮ್ದು ಪ್ರತಿಭಟನೆ ನಿರಂತರವಾಗಿ ಇರ್ತಾವೆ. ಈ ಹಿಂದೆ ಮಾಡ್ತಕ್ಕಂತ ಮಾಜಿ ಶಾಸಕರು, ಈ ಹಿಂದೆ ಇರ್ತಕ್ಕಂಥ ಶಾಸಕರು ರಮೇಶ್ ಬೂಸ್ನೂರ್ ಅವರ ಆಡಳಿತದಲ್ಲಿ ಬಂದಂತ ಯೋಜನೆಗಳನ್ನ ಇವಾಗಿನ ಶಾಸಕರು ರದ್ದುಪಡಿಸ್ತಾ ಇದಾರ. ರದ್ದುಪಡಿಸಿ ಅವ್ರ ಏನ್ ಮಾಡೋದಂತಂದ್ರ ಅವ್ರ ಅದೇ ಅನುದಾನ ಹೆಸರನ್ನ ಬದಲಾವಣೆ ಮಾಡೋದು. ಈಗ ಅನುದಾನವನ್ನ ಹೆಸರುಗಳನ್ನ ರದ್ದುಪಡಿಸಿ ಅದೇ ಅನುದಾನವನ್ನ ಬೇರೆ ಹೆಸರಿಗೆ ಇಟ್ಟು ನಾನ್ ಕೆಲಸ ಮಾಡ್ಸಿದ್ದೀನಿ ಅಂತ ಹೇಳೋದು ಅಷ್ಟೇ.
ಅಂದ್ರೆ ಹಿಂದಿನ ಸಾಲಿನ ಬಜೆಟ್ ಅನ್ನೇ ತಂದು ತಾವು ಮಾಡ್ಸಿರ ಅಂತ ಹೇಳ್ತಾ ಇದ್ದಾರೆ ಹೌದ್ ಹೊರತು ಹೌದ್ ಆಗಿದಾವ. ಈಗಿನ ಶಾಸಕರು ಏನು ತಂದಿಲ್ಲ. ಇಲ್ಲ ಈಗ ತಂದಿಲ್ಲ ಅಂತ ನಾವು ಆರೋಪ ಮಾಡಕತ್ತಿಲ್ಲ. ಹ. ಶಾಸಕರು ಅನುದಾನ ಅವ್ರಿಗೇನು ಪ್ರತಿ ವರ್ಷ ಬರುತ್ತೆ ಅದನ್ನ ಮಾಡ್ತಾ ಇದಾರೆ, ನಾವು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಹೊಸ ಹೊಸ ಯೋಜನೆಗಳು, ಈಗ ರಸ್ತೆಗಳು ಇವತ್ತು ನಮ್ಮ ಸಿಂದಗಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದಾವ. ಪ್ರಮುಖ ರಸ್ತೆಗಳು, ಇನ್ನು ಗ್ರಾಮೀಣ ಪ್ರದೇಶದ ರಸ್ತೆಗಳಂತೂ ಆಯ್ತು. ಇವತ್ತು ಪ್ರಮುಖ ರಸ್ತೆಗಳು ಇವತ್ತು ದಿನ ಜನ ಅಪಘಾತದಲ್ಲಿ ಇವತ್ತು ತೀರ್ಕೋತಾ ಇದಾರ, ಕೈಕಾಲುಗಳು ಮುರ್ಕೋತಾ ಇದಾರ. ಇದ್ರ ಬಗ್ಗೆ ಶಾಸಕರ ಗಮನ ಹರಿಸಲಿ ಅನ್ನೋದು ನಮ್ದು ಆಗ್ರಹ. ಸರ್ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾರೆ ಇವಾಗ ಶಾಸಕರು ಬಂದ್ಮೇಲೆ ರಸ್ತೆಗಳಾಗ್ತಾ ಇದೆ, ಇವಾಗ ಹೊಸ ಶಾಸಕರು ಕಾಂಗ್ರೆಸ್ ಶಾಸಕರು ಬಂದ್ಮೇಲೆ ರಸ್ತೆಗಳಾಗ್ತಾ ಇದೆ, ಇನ್ನು 10 ವರ್ಷಗಳ ಕಾಲ ಬಿಜೆಪಿ ಅವರು ಇದ್ರು, ತಾವೇನ್ ಮಾಡಿದ್ರಿ ಅಂತ ಆರೋಪ ಮಾಡ್ತಾರಲ್ಲ ಸರ್. ಸರ್ ನಾ ಅದೇ ಹೇಳ್ತಾ ಇದ್ದೀನಲ್ಲ, ನಾನು ನೇರವಾಗಿನೇ ಅವರಿಗೆ ಸವಾಲ್ ಆಗ್ತಾ ಇದ್ದೀನಿ. ಈಗ ಅವರು 2 ವರ್ಷ ಶಾಸಕರಾದ ನಂತರ ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಡಾಂಬರ್ ರೋಡ್ ಹಾಕ್ಸಿದೀವಿ ಅಂತ ಹೇಳಿ ಅವ್ರ ಮಾಧ್ಯಮ ಗೋಷ್ಠಿ ಮಾಡಿ ಹೇಳಲ್ಲ, ಅದನ್ನ ನಾವು ಸ್ವಾಗತ ಮಾಡ್ತೀವಿ. ನಾವು ಅವ್ರ ಕೆಲಸ ಮಾಡಿಲ್ಲ ಅಂತ ನಾ ಏನು ಆರೋಪ ಮಾಡ್ತಾ ಇಲ್ಲಲ್ಲ. ಆದ್ರೆ ರಸ್ತೆಗಳು ಎಲ್ಲಿ ಆಗಿದಾವ ಅದನ್ನ ಅವ್ರು ಮಾಧ್ಯಮ ಗೋಷ್ಠಿ ಮಾಡಿ ಹೇಳಿ, ಇಲ್ಲ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸ್ಲಿ, ನಾವು ಅದಕ್ಕ ಸ್ವಾಗತ ಮಾಡ್ತೀವಲ್ಲ. ಕೆಲಸ ಮಾಡಿದವ್ರಿಗೆ ಹುರಿದುಂಬಿಸ್ತೀವಿ, ಅವರಿಗೆ ಬೆನ್ ತಟ್ಟುವಂತ ಕೆಲಸ ಮಾಡ್ತೀವಿ. ಎಲ್ಲಾನು ವಿರೋಧ ಮಾಡ್ತೀವಿ ಅಂತಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನು ವಿರೋಧ ಮಾಡುವಂತ ಕೆಳಮಟ್ಟದ ರಾಜಕಾರಣ ನಾವು ಮಾಡೋದಿಲ್ಲ. ಸರ್ ಈಗ ಯಾವ ಸಿಂದಗಿ ಮತಕ್ಷೇತ್ರದಲ್ಲಿ ಯಾವ ಒಂದು ಯೋಜನೆ ಆಗ್ಬೇಕು ಮತ್ತು ಹೊಸ ಕ್ರಾಂತಿ ಆಗ್ಬೇಕಂದ್ರೆ ಯಾವ ಯೋಜನೆ ಹಮ್ಮಿಕೊಳ್ಬೇಕು? ಸರಿ ನೋಡ್ರಿ, ನಮ್ದು ಸಿಂದಗಿ ನಗರ ಈಗ ನಾವು ವಿದ್ಯಾಕಾಶಿಯಾಗಿ ಹೊರಹೊಮ್ಮಲಕತ್ತದ. ಶೈಕ್ಷಣಿಕವಾಗಿ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಕಾಲೇಜ್ಗಳಾಗಿರ್ಬೋದು, ಒಳ್ಳೆ ಹಾಸ್ಟೆಲ್ಗಳನ್ನಾಗಿರ್ಬೋದು, ಇವು ಇನ್ನೂ ಹೆಚ್ಚಿಗೆ ಆಗ್ಬೇಕನ್ನಂಥದ್ದು ನಮ್ಮ ಮೊದಲ ಬೇಡಿಕೆ ಅದ. ಯಾಕಂದ್ರ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡೋದು ನಮ್ಮೆಲ್ಲರ ರಾಜಕಾರಣಿಗಳ ಆದ್ಯ ಕರ್ತವ್ಯ. ಇವತ್ತು ಒಂದ್ ರಸ್ತೆ ಕಮ್ಮಿ ಆಗ್ಬೋದು, ಒಂದ್ ರಸ್ತೆ ಹೆಚ್ಚಾಗ್ಬೋದು, ಒಬ್ಬರಿಗೆ ಅನುದಾನ ಕಮ್ಮಿ ಬರ್ಬೋದು, ಒಬ್ರಿಗೆ ಹೆಚ್ಚು ಬರ್ಬೋದು. ಆದ್ರೆ ನಾವು ಶೈಕ್ಷಣಿಕ ಕೆಲಸದಲ್ಲಿ, ನಾವು ಶೈಕ್ಷಣಿಕ ವಿಚಾರದಲ್ಲಿ ನಾವು ಒಂದ್ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡ್ಬೇಕಂತೇಳಿ ನನ್ನ ಆಗ್ರಹ ಇದೆ. ಸರ್ ಈಗ ಶೈಕ್ಷಣಿಕ ವಿಚಾರದಲ್ಲಿ ಒತ್ತು ಕೊಡಬೇಕು ಅಂತೇಳಿ ನೀವು ಹೇಳ್ತಾ ಇದ್ದಾರೆ. ಹಾಗೆ ನೀವು ಒಬ್ರು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದ್ದೀರಿ. ಈಗ ಇತ್ತೀಚೆಗೆ ನೋಡ್ತಾ ಇದ್ರಂತೆ ಹಲವಾರು ಕಡೆ ಹಲವಾರು ಹಳ್ಳಿಗಳಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಗಳು ಮುಗಿಸ್ತಾ ಇದ್ದಾವೆ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತೇಳಿ. ಅದು ಶಿಕ್ಷಕರ ಕೊರತೆಯೋ ಅಥವಾ ಶೈಕ್ಷಣಿಕ ಗುಣಮಟ್ಟದ ಕೊರತೆಯೋ ಅಥವಾ ಅಲ್ಲಿ ಹೊಸ ಹೊಸ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದಂತ ಅಧಿಕಾರಿಗಳ ಕೊರತೆಯೋ ಅಥವಾ ಏನು ಜನಪ್ರತಿನಿಧಿಗಳ ಸರ್, ಕೊರತೆ? ಮೂಲ ಕನ್ನಡ ಶಾಲೆಗಳಲ್ಲಿ ಕಟ್ಟಡಗಳ ಸಮಸ್ಯೆ ಬಹಳಷ್ಟಿದೆ. ಹ. ಪ್ರತಿ ಊರಲ್ಲೂ ಇವೆಲ್ಲ ಹಳೆಯ ಕಾಲದ ಶಾಲೆಗಳನ್ನ ಕಟ್ಟಿದ್ದಾರೆ. ಈಗ ಅವೆಲ್ಲ ಒಂದು ಶೀತಲ ವ್ಯವಸ್ಥೆಗೆ ಬಂದಿತ್ತಾವ. ಅವಕ್ಕೆ ಕಾಯಕಲ್ಪ ಕೊಡುವಂತ ಕೆಲಸ ಮಾನ್ಯ ರಾಜ್ಯ ಸರ್ಕಾರ ಆಗಿರ್ಬೋದು, ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ, ದಯವಿಟ್ಟು ಕನ್ನಡ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನ ತಾವು ಪ್ರಾಮಾಣಿಕವಾಗಿ ಮಾಡ್ರಿ ಅನ್ನುವಂಥದ್ದು ನನ್ನ ವಿನಂತಿ ಸರ್ ಇದೆ. ಕನ್ನಡ ಭಾಷೆ ಅಳಿವು ಉಳಿಗಾಗಿ 60% ಕನ್ನಡ ಭಾಷೆಗಳನ್ನ ಬಳಸಬೇಕು, 40% ಆಂಗ್ಲ ಅಥವಾ ಇತರೆ ಭಾಷೆ ಬಳಸಬೇಕು ಅಂತೇಳಿ ಸರ್ಕಾರ ಒಂದು ಕಾಯ್ದೆ ತಂದಿದೆ. ಅದು ಸಿಂದಗಿಯಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಸರ್, ಸಿಂದಗಿ ಏನಾಗ್ಬಿಟ್ಟಿದೆ, ಇಲ್ಲಿ ಅಕ್ರಮ ನುಸುಳುಕೋರರಿಂದ ಸಿಂದಗಿ ಇವತ್ತು ಜರ್ಜರಿತವಾಗಿದೆ. ಇವತ್ತು ಬೇರೆ ರಾಜ್ಯದಿಂದ ಬಂದಂತ ಮಾರ್ವಾಡಿಗರು ಇಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಕನ್ನಡ ಅನ್ನೋಂಥದ್ದು ಅಲರ್ಜಿ. ಅವರು ತಮ್ಮ ಅಂಗಡಿ ನಾಮಫಲಕಗಳ ಮೇಲೆ ಕನ್ನಡವನ್ನ ಪೂರ್ತಿ ಧೂಳಿಪಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಹಿಂದಿ, ಇಂಗ್ಲಿಷ್ ಅವರ ಒಂದು ಮಾತೃ ಭಾಷೆಯನ್ನ ಅತಿ ದೊಡ್ಡದಾಗಿ ಹಾಕೋತಾ ಇದ್ದಾರೆ. ನಾನು ಇಲ್ಲಿ ಬಂದಿರುವಂತ ಎಲ್ಲಾ ಮಾರ್ವಾಡಿಗರಿಗೆ ಕಡ್ಡಾಯವಾಗಿ ಕನ್ನಡದಲ್ಲಿ ತಮ್ಮ ಅಂಗಡಿಗಳ ಮೇಲೆ ನಾಮಫಲಕಗಳನ್ನ ಅಳವಡಿಸಬೇಕು. ಒಂದು ವೇಳೆ ನೀವು ಅಳವಡಿಸದೇ ಇದ್ದಲ್ಲಿ, ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಇದ್ರ ಮೇಲೆ ಸುತ್ತೋಲೆ ಆದೇಶನ ಹೊರಡಿಸಿದೆ. ಕನ್ನಡದಲ್ಲಿ ಕಡ್ಡಾಯವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕಡ್ಡಾಯವಾಗಿ ಕನ್ನಡವನ್ನ ಹಾಕಬೇಕು ಅನ್ನೋಂತ ಸರ್ಕಾರದ ಸುತ್ತೋಲೆ ಆದೇಶನ ತಾವೆಲ್ಲರೂ ಪಾಲಿಸಬೇಕು. ಒಂದು ವೇಳೆ ತಾವೆಲ್ಲ ಈ ಅಂಗಡಿ ಮುಂಗಟ್ಟುಗಳ ಮೇಲೆ ತಾವು ಕನ್ನಡದ ನಾಮಫಲಕಗಳನ್ನ ಹಾಕದೇ ಇದ್ದಲ್ಲಿ ಅಂತ ಅಂಗಡಿಗಳ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡದ ಸಮಸ್ತ ಎಲ್ಲಾ ಕನ್ನಡ ಅಭಿಮಾನಿಗಳು ಸೇರಿ ಆ ಅಂಗಡಿಗಳ ನಾಮಫಲಕಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಅತಿ ಶೀಘ್ರದಲ್ಲಿ ನಾವು ಸಿಂದಗಿ ನಗರದಲ್ಲಿ ಮಾಡ್ತೀವಿ ಅನ್ನೋಂತ ಮಾತನ್ನ ನಿಮ್ ಮುಂದೆ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೂ ಎಲ್ಲಾ ಅಂಗಡಿ ಕಾರ್ಯಗಳು ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತೀನಿ. ನಾವು ಕನ್ನಡಿಗರು ಕನ್ನಡವನ್ನ ಉಳಿಸದೇ ಇದ್ರೆ ಬೇರೆ ರಾಜ್ಯದವರು ನಮ್ಮ ಕನ್ನಡವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನಿಲ್ಲಿ ಕನ್ನಡದವ್ರು ಇದೀವಿ, ನಾವು ಕನ್ನಡ ಅಭಿಮಾನಿಗಳು, ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕನ್ನಂತವ್ರು ನಾವೆಲ್ಲ ಕನ್ನಡದ ತಾಯಿ ಮಕ್ಕಳು. ಮೊದಲು ನಮ್ಮ ಅಂಗಡಿಗಳ ಮೇಲೆ ಕನ್ನಡವನ್ನ ಹಾಕೋಣ. ಕನ್ನಡದಲ್ಲಿ ನಾವು ಹಾಕೊಂಡಾಗ ಈ ನಮ್ಮ ಸಿಂದಗಿಗೆ ಬಂದಿರುವಂತ ಏನ್ ಈ ಮಾರ್ವಾಡಿಗರು, ಅವ್ರಿಗೂ ಕನ್ನಡ ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ತಿಳಿಸಿ ಹೇಳೋಣ. ಮಾರ್ವಾಡಿಗರಷ್ಟೇ ಅವರ ಬೇರೆ ಭಾಷೆಗಳನ್ನ ಬಳಸ್ತಾ ಇಲ್ಲ, ಸಿಂದಗಿಯ ಸ್ಥಳೀಯ ನಾಗರಿಕರು ಕೂಡ ಅಥವಾ ಕನ್ನಡ ಭಾಷೆ ಗೊತ್ತಿದ್ದವರು ಕೂಡ ಅಥವಾ ಕನ್ನಡ ಭಾಷೆಯಲ್ಲೇ ಶೈಕ್ಷಣಿಕ ಸಂಸ್ಥೆಗಳ ಒಂದು
ಏನ್ ಸರ್ ಶಾಲೆ ಓಪನ್ ಮಾಡ್ಕೊಂಡಂತವ್ರು ಕೂಡ ತಮ್ಮ ಶಾಲೆಗಾಗಿ ಆಗಿರ್ಬೋದು, ತಮ್ಮ ಒಂದು ಹಾಸ್ಪಿಟಲ್ ಆಗಿರ್ಬೋದು, ತಮ್ಮ ಒಂದು ವಾಣಿಜ್ಯ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಕೂಡ ಕನ್ನಡನ ಬಳಸ್ತಾ ಇಲ್ಲ ಸರ್. ನಾನು ಇದನ್ನ ತಡೆಗಟ್ಟಬೇಕಾದವರು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಕರ್ತವ್ಯನೂ ಹೌದು. ಹಾಗೆ ಅದ್ರ ಜೊತೆ ಆಡಳಿತದ ಅಂದ್ರೆ ಇದನ್ನ ತಡೆಗಟ್ಟಬೇಕಾದಂತ ಆಡಳಿತದವರು ಏನ್ ಮಾಡ್ತಿದ್ದಾರೆ, ಸರ್ ಇದು ಅಧಿಕಾರಿಗಳು ಏನ್ ನಾನು ಅದನ್ನೇ ಮಾಡ್ತಿದ್ದಾರೆ? ಹೇಳ್ತಾ ಇದ್ದೀನಿ. ನಾವು ಈ ಕನ್ನಡದ ನೆಲದಲ್ಲಿ ಹುಟ್ಟಿದೀವಿ, ಕನ್ನಡದ ನೀರ್ ಕುಡಿತಾ ಇದ್ದೀವಿ, ಕನ್ನಡದ ಗಾಳಿಯನ್ನ ತಗೋತಾ ಇದ್ದೀವಿ ಅಂತಂದ್ರ ಇದು ಬರೇ ಕನ್ನಡ ಪರ ಹೋರಾಟಗಾರರ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಕೆಲಸ ಇದು. ಇವತ್ತು ನಮ್ಮ ನಾಡು ಉಳಿದ್ರೆ ನಾವು ಉಳಿತೀವಿ, ನಮ್ಮ ದೇಶ ಉಳಿದ್ರೆ ನಾವು ಉಳಿತೀವಿ. ಇವತ್ತು ಪಕ್ಕದ ಪಾಕಿಸ್ತಾನದವ್ರು ಬಂದು ನಮ್ಮ ಮೇಲೆ ಯುದ್ಧ ಮಾಡಕತ್ತಾರ ಅಂದಾಗ ನನ್ನ ಊರಿಗೆ ಏನೋ ಆಗಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲೋ ಆಗ್ಯದ ಅಂತ ತಿಳ್ಕೊಂಡು ನಾವು ಸುಮ್ ಕೂತೀವಿ ಅಂತಂದ್ರ ಇವತ್ತು ನಮ್ಮ ದೇಶ ಹೋಗ್ಬಿಡ್ತದ. ಹಂಗ ನಮ್ಮ ಕನ್ನಡ ನಾಡಿನಲ್ಲಿ ನಾವು ಇವತ್ತು ಕನ್ನಡವನ್ನ ಬೆಳೆಸದೇ ಇದ್ರೆ ಅನ್ಯ ರಾಜ್ಯದವರು ತಮ್ಮ ಭಾಷೆಯನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರ್ತಾರೆ, ಹಿಂದಿಯನ್ನ ಹೇರ್ತಾರೆ. ಆ ಹಿಂದಿಯನ್ನ ಹೇರ್ಕೊಂಡು ನಮ್ಮ ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನ ಇವತ್ತು ಮರೆತು ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರದಿಂದ ಕನ್ನಡದ ಸಂಸ್ಕಾರದಿಂದ ದೂರಿಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದು ಆಗ್ಬಾರ್ದು. ಬರೇ ಮಾರ್ವಾಡಿಗರಲ್ಲ, ನೀವು ಕೇಳಿರುವಂತ ಕ್ವಶನ್ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಬರೇ ಮಾರ್ವಾಡಿಗರಲ್ಲ, ನಮ್ಮವ್ರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ನಮ್ಮವ್ರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡಿದೀನಿ, ನೀವು ಮೊದಲು ನಿಮ್ಮ ಅಂಗಡಿಗಳ ಮೇಲೆ ಕನ್ನಡ ನಾಮಫಲಕ ಹಾಕ್ರಿ. ಅವಾಗ ಆ ಬಂದಂತ ಮಾರ್ವಾಡಿಗರಿಗೆ ನಾವು ಸರಿಯಾಗಿ ತಿದ್ದಿ ಹೇಳಲಿಕ್ಕೆ ನಮ್ಗೊಂದು ಅವಕಾಶ ಆಗುತ್ತೆ. ನಾನು ತಾಲೂಕಾ ದಂಡಾಧಿಕಾರಿಗಳಲ್ಲೂ ಕೂಡ ಇದನ್ನ ಹೇಳ್ತೇನೆ. ನೀವು ಸರ್ಕಾರದ ಆದೇಶವನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ರಿ. ಪುರಸಭೆಯವರು ಬರೀ ನೀವು ತೆರವು ಕಾರ್ಯಾಚರಣೆ ಮಾಡೋದ್ರಿಂದ ನಿಮ್ಮ ಪುರಸಭೆಗೆ ಏನು ಕಿರೀಟ ಬರಂಗಿಲ್ಲ. ಕನ್ನಡದ ಒಂದು ಭಾಷೆಯನ್ನ ಉಳಿಸುವ ಕೆಲಸವನ್ನ ಪುರಸಭೆಯವ್ರದ್ದು ಕೂಡ ಇದರಲ್ಲಿ ಇದೆ. ಯಾಕಂದ್ರೆ ಅಂಗಡಿಕಾರರ ಮೇಲೆ ತೆರಿಗೆಯನ್ನ ಇವರೇ ತಗೋತಾರೆ, ಎಲ್ಲ ಟ್ಯಾಕ್ಸ್ ಗಳನ್ನ ಇವರೇ ತಗೋತಾರೆ. ಇವ್ರು ಮಾಡುವಂತ ಕೆಲಸ ರೀ ಅದು. ಸರ್ಕಾರದ ಆದೇಶ ಇದೆ, ಕನ್ನಡದಲ್ಲಿ ಕನ್ನಡದ ನಾಮಫಲಕಗಳನ್ನ ಕಡ್ಡಾಯವಾಗಿ 60% ಕನ್ನಡದಲ್ಲಿ ಹಾಕ್ಸ್ಬೇಕು ಅನ್ನೋಂಥದ್ದು. ಇದನ್ನ ಮಾಡ್ಬೇಕಾದ್ರೆ ಯಾರು ಬರೀ ಕನ್ನಡ ಪರ ಹೋರಾಟಗಾರ ಮಾಡ್ಬೇಕಲ್ಲ, ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಮಾಡ್ಬೇಕಾದಂತ ಕೆಲಸ ಅಧಿಕಾರಿಗಳದ್ದು. ನಾವು ನಮ್ಮ ಕನ್ನಡ ನಾಡಿನ ಒಂದು ಉಳಿವಿಗಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಇದನ್ನೆಲ್ಲ ಬರೀ ಕನ್ನಡ ಪರ ಹೋರಾಟಗಾರ ಮಾಡ್ಬೇಕಂದ್ರೆ ಅಧಿಕಾರಿಗಳ ಕೆಲಸ ರೀ. ಇವ್ರದ್ದೇನ್ ಕೆಲಸ? ಸರ್ಕಾರದ ಆದೇಶ ಪಾಲನೆ ಮಾಡುವಂತ ಕೆಲಸ ಯಾರ್ದು? ಅಧಿಕಾರಿಗಳದ್ದು. ಅವ್ರು ಮಾಡ್ಬೇಕು ಇದನ್ನ ಮೊದಲು. ಸರ್ ಕಡೆಯದಾಗಿ ಒಂದು ಪ್ರಶ್ನೆ, ಇನ್ನೂ ಒಂದ್ಸಲ ಕೇಳ್ತಾ ಇದ್ದೀನಿ. ಅಕ್ರಮ ಒತ್ತುವರಿ ಒಳಗಾದಂತ ಜನರ ಬದುಕನ್ನ ಹಸನು ಮಾಡಕ್ಕೆ ಯಾವ ಯಾವ ಯೋಜನೆ ಹಾಕೋಬೇಕು? ಮತ್ತು ಬಲಾಢ್ಯರ್ ಅಂತ ಹೇಳಿದ್ರಲ್ಲ ಸರ್, ಬಲಾಢ್ಯರಿಂದಲೇ ಅಕ್ರಮ ಒತ್ತುವರಿ ಆಗಿದೆ, ಅವರಿಂದ ಏನೂ ಮಾಡ್ತಾ ಇಲ್ಲ. ಮತ್ತು ರಾಜಕೀಯ ಅಧಿಕಾರದಲ್ಲಿರುವವರೇ ಅಕ್ರಮ ಒತ್ತುವರಿ ಮಾಡ್ತಾ ಇದ್ರೆ ಅವರನ್ನು ಕೂಡ ಏನು ಮಾಡ್ತಾ ಇಲ್ಲ. ಅವರನ್ನ ಯಾವಾಗ ನೀವು ತಾವು ಅವ್ರು ಮಾಡಿರ್ತಕ್ಕಂಥ ಅಕ್ರಮ ಒತ್ತುವರಿಗಳನ್ನ ತೆರವುಗೊಳಿಸೋದು ಯಾವಾಗ, ಮತ್ತು ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀರಿ? ಸರ್ ನಾನೀಗ ಅದನ್ನೇ ಹೇಳಿದ್ದು. ಮಾನ್ಯ ಪುರಸಭೆ ಅಧ್ಯಕ್ಷರೇ, ಇವತ್ತು ನೀವೇನ್ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ತಾ ಇದ್ದೀರಿ, ಮಾಡ್ರಿ, ನಾವು ನಿಮ್ಗ ಸ್ವಾಗತ ಮಾಡ್ತೀವಿ. ಆದ್ರೆ ನೀವು ಮಾಡುವಂತ ತೆರವು ಕಾರ್ಯಾಚರಣೆ ಅದು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ ಬಳಕ ಅವರ ಹಾಕಿಕೊಟ್ಟಿರುವಂತ ಒಂದು ಆಶಯದಂತೆ ಎಲ್ಲರಿಗೂ ಸರಿ ಸಮಾನವಾದಂತ ನ್ಯಾಯನ ಕೊಡಬೇಕು. ಉಳ್ಳವರಿಗೊಂದು ಇಲ್ಲಾರ್ದವ್ರಿಗೊಂದು ಅನ್ನುವಂತ ನ್ಯಾಯ ತಮ್ಮಿಂದ ಆಗ್ಬಾರ್ದು. ನಾನ್ ಮಾನ್ಯ ಶಾಸಕರಲ್ಲಿ ಕೂಡ ವಿನಂತಿಯನ್ನ ಮಾಡ್ತೇನೆ, ಈ ತೆರವು ಕಾರ್ಯಾಚರಣೆ ಆಗಿರುವಂತ ಏನು ಸ್ಲಮ್ ಜನರಿಗೆ ಒಂದು ಸೂರನ್ನ ಕಲ್ಪಿಸ್ರಿ. ಅವರಿಗೊಂದು ಪ್ರತ್ಯೇಕವಾದಂತ ಎಲ್ಲರೇ ನಿವೇಶಗಳನ್ನ ಹಂಚಿಕೆ ಮಾಡಿ. ತಾವು ಅಧಿಕಾರದಲ್ಲಿದ್ದೀರಿ, ತಮ್ಮ ಸರ್ಕಾರ ಇದೆ, ಆ ಬಡವರಿಗೆ ನ್ಯಾಯ ಕೊಡುವಂತ ಕೆಲಸ ಪುರಸಭೆಯಿಂದ ಮತ್ತು ಮಾನ್ಯ ಶಾಸಕರಿಂದ ಆಗ್ಲಿ ಅನ್ನೋಂಥದ್ದು ನನ್ನ ಆಗ್ರಹ ಇದೆ. ಈಗ ಇವ್ರು ಹೇಳಿದ್ರು ಅಂಗಡಿ ಡಬ್ಬ ಅಂಗಡಿಗಳನ್ನೆಲ್ಲ ತೆಗೆದ ಬಳಕ ಏನ್ ಮಾಡ್ತೀರಿ ಇಲ್ಲಿ ಅಂತ ಕೇಳಿದಾಗ, ಇಲ್ಲ ರೀ, ಇಲ್ಲೆಲ್ಲ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ, ಬಸವೇಶ್ವರ ಸರ್ಕಲ್ ಹತ್ರ, ಅಲ್ಲೆಲ್ಲ ವಾಕಿಂಗ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಪುರಸಭೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನ ನಾನು ನೆನಪು ಮಾಡಿಕೊಡ್ತೀನಿ ಅವರಿಗೆ. ಇವತ್ತುವರೆಗೂ ಕೂಡ ಸುಮಾರು 3 ತಿಂಗಳಾಯ್ತು, ಇವತ್ತುವರೆಗೂ ಒಂದು ಪುಟ್ಟಿ ಗರ್ಚ ಆ ಒಂದು ರಸ್ತೆಯಲ್ಲಿ ಹಾಕಿಲ್ಲ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಅಲ್ಲಿ ಯಾವುದೇ ರೀತಿ ಒಂದು ಬಸ್ ಸ್ಟ್ಯಾಂಡ್ ಆಗ್ಲಿ, ಒಂದು ವಾಕಿಂಗ್ ಫುಟ್ಪಾತ್ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತಿನವರೆಗೂ ಕೂಡ ಯಾವ್ದು ಕೆಲಸ ಆಗಿಲ್ಲ ರೀ. ಇವತ್ತು ದೀಪಾವಳಿ ಹಬ್ಬ ಇತ್ತು, ಅದು ದಡ ರಾತ್ರಿ ಬಂದು ಆ ಅಂಗಡಿ ಮೇಲೆ ಫುಟ್ಪಾತ್ ಮೇಲೆ ಇರುವಂತ ಅಂಗಡಿಕಾರಗಳ ಮೇಲೆ ತಮ್ಮ JCB ದರ್ಪವನ್ನ ತೋರಿಸಿದ್ರಿ. ನಿಮ್ಮ ಅಧಿಕಾರದ ದರ್ಪ ಇವತ್ತು ಆ ಬಡ ಜನರ ಶಾಪಕ್ಕೆ ನೀವು ಗುರಿಯಾಗಿದ್ದೀರಿ ಅಂತ ಹೇಳಿ ನಾನು ನೇರವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಯಾವಾಗ್ಲೂ ಅಧಿಕಾರದಾಗಿದ್ದವರಿಗೆ ತಾಯಿ ಹೃದಯ ಇರಬೇಕು, ತಾಯಿಯ ಅಂತಃಕರಣ ಇರಬೇಕು, ಎಲ್ಲರನ್ನ ರಕ್ಷಣೆ ಮಾಡುವಂತ ಕೆಲಸ ಇರಬೇಕು. ನಾವು ತೆರವು ಕಾರ್ಯಾಚರಣೆ ಮಾಡ್ಲಿಕ್ಕೆ ನಮ್ದು ವಿರೋಧ ಇಲ್ಲ, ಆದ್ರೆ ಸಂದರ್ಭಕ್ಕನುಸಾರವಾಗಿ ಈಗ ನೀವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ತಗೊಂಡ್ಬಂದಿದ್ದೀರಿ, ಆ ಜಾಗದಲ್ಲಿ ಆ ಕೆಲಸ ಆಗ್ಬೇಕಾಗಿದೆ ಅಂದ್ರೆ ಅದನ್ನು ತೆಗಿರಿ. ಅದನ್ನ ಬಿಟ್ಟು
ನಿಮ್ದು ಯಾವ್ದೋ ಒಂದು ಸ್ವಾರ್ಥಕ್ಕೋಸ್ಕರ ಯಾರೋ ಕೆಲವೊಂದು ಜನ ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ಅಂಗಡಿಗಳನ್ನ ತೆರವು ಮಾಡಿಗೋಸ್ಕರ ಇಡೀ ನಾಗರಿಕ ಸಮುದಾಯದ ಮೇಲೆ ಒಂದು ಕೊಡಲಿ ಪೆಟ್ಟನ್ನ ತಾವು ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾನು ನೇರವಾಗಿ ಅವ್ರ ಪ್ರಶ್ನೆ ಮಾಡ್ತೇನೆ. ಓಕೆ ಓಕೆ ವೀಕ್ಷಕರೇ, ಇದಿಷ್ಟು ಸಿಂದಗಿಯ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀ ಸಂತೋಷ್ ಗೌಡ ಪಾಟೀಲ್ ಅವರ ಸಂದರ್ಶನ. ಮತ್ತೆ ಮುಂದಿನ ಸಲ ವಿಶೇಷ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ. ನಮಸ್ಕಾರ.